ನಮಸ್ತೆ ಫ್ರೆಂಡ್ಸ್, ಆತ್ಮಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ನಾನು ಕಾರ್ತಿಕ್, ಬೆಂಗಳೂರಿನಿಂದ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತಿನ ಪ್ರಶ್ನೆ, ಒಬ್ಬ ಜ್ಞಾನಿಗೆ ಕರ್ಮ ಸಿದ್ಧಾಂತ ವರ್ತಿಸುತ್ತದೆಯಾ ಅಂತ ಕೇಳಿದೆ. ಒಬ್ಬ ಜ್ಞಾನಿಗೆ ಕರ್ಮ ಸಿದ್ಧಾಂತ ವರ್ತಿಸುತ್ತದೆಯಾ? ಸೊ ಇದರ ಕ್ವಶನ್ಗೆ ಬರೋಣ. ಮತ್ತೆ ಫಸ್ಟು ಕರ್ಮ ಅಂತ ಹೇಳಿದ್ದಾರೆ. ಕರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಜ್ಞಾನಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಜ್ಞಾನಿಗೆ ಈ ಕರ್ಮ ಸಿದ್ಧಾಂತ ವರ್ತಿಸುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಕರ್ಮ ಅಂದರೆ ಕರ್ಮ ಅಂದರೆ ಒಂದು ಕೆಲಸ. ಅರ್ಥ ಆಯ್ತಾ? ಕೆಲಸ ಅಂತ ಹೇಳ್ತೀವಿ. ಏನೋ ಒಂದು ಕ್ರಿಯೆ ಅಂತ ಆದರೆ ಅದನ್ನು ಕರ್ಮ ಅಂತ ಹೇಳ್ತೀವಿ. ಏನೋ ಒಂದು ಕ್ರಿಯೆ, ಕೆಲಸ, ಏನು ಮಾಡಿದ್ರು ಕೆಲಸ ಅಂದರೆ ಅದೇ ಕರ್ಮ. ಅಂದರೆ ಇವಾಗ ಉಸಿರಾಟ ತಗೊಳ್ಳೋದು ಒಂದು ಕೆಲಸ. ಈ ಥರ ಆಡಿಸ್ತಾ ಇದ್ದೀನಿ ನೋಡಿ, ಇವೆಲ್ಲ ಕೆಲಸನೇ. ಮಾತಾಡೋದು ಕೆಲಸ, ಸುಮ್ಮನೆ ಇದ್ರೋದು ಕೆಲಸನೇ. ಅದಕ್ಕೆ ಈ ಭೂಮಿಯನ್ನು ಕರ್ಮ ಭೂಮಿ ಅಂತ ಹೇಳಿದ್ವಿ. ಇಲ್ಲಿ ಏನೇ ಮಾಡಿದ್ರೂ ಒಂದು ಕರ್ಮ ಅಂತಲೇ ಲೆಕ್ಕ ಬರುತ್ತೆ. ಅರ್ಥ ಆಯ್ತಾ? ಪ್ರತಿಯೊಂದು ಕರ್ಮಕ್ಕೆ ಸೇರುತ್ತೆ. ಅರ್ಥ ಆಯ್ತಾ? ಸೊ ಕರ್ಮ ಅಂದರೆ ಅರ್ಥ ಆಯಿತು. ಇದರಲ್ಲಿ ಕೆಲವರು ಅಪೋಹ ಇಟ್ಕೊಂಡಿರ್ತಾರೆ, ನನ್ನ ಕರ್ಮ ಅಂತಾರೆ. ಕರ್ಮ ಅಂದರೆ ಏನು? ಅಲ್ಲೇನೋ ಪಾಪ ಅಂತ ಅನ್ಕೋತಾರೆ. ಪಾಪ ಅಲ್ಲ. ಕರ್ಮ ಅಂದರೆ ನನ್ನ ಕೆಲಸ ಅಂತ, ನನ್ನ ಕೆಲಸ ಅಂತ ಆಗಬೇಕು. ಬಟ್ ತುಂಬ ಅಪೋಹಗಳು ಆಗಿದ್ದಾವೆ. ಏನು ಅದನ್ನು ಕೆಟ್ಟದಾಗ ಅಂದ್ಕೊಳ್ಳೋದು ಅವೆಲ್ಲ ಅಲ್ಲ. ಪಾಪ ಕರ್ಮ ಅಂದರೆ ಕೆಟ್ಟ ಕರ್ಮ ಅಂತ, ಪುಣ್ಯಕರ್ಮ ಅಂದರೆ ಒಳ್ಳೆ ಕರ್ಮ ಅಂತ. ಅದನ್ನು ತಿಳ್ಕೊಳ್ಳೋಣ. ಪಾಪ ಕರ್ಮ, ಪುಣ್ಯಕರ್ಮ ಅಂದರೆ ಏನು ಅಂತ. ಓಕೆ, ತಿಳ್ಕೊಳ್ಳೋಣ ಇವಾಗಲೇ. ಪಾಪಕರ್ಮ ಅಂದರೆ ಏನು? ಪಾಪಕರ್ಮ ಅಂದರೆ ನಾವು ಏನು ಕರ್ಮ ಮಾಡಿರ್ತೀವಲ್ಲ ಅದು ವಾಪಸ್ ನಮಗೆ ರಿಪೀಟಾಗಿ ಬರುತ್ತೆ. ಇವಾಗ ಬಾಲ್ ಇದೆ, ಚೆಂಡಿದೆ, ಚೆಂಡು ಎತ್ಕೊಂಡು ಗೋಡೆಗೆ ಹೊಡೆದ್ರೆ, ಗೋಡೆಗೆ ಹೊಡೆದ್ರೆ ವಾಪಸ್ ಬಂದು ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ, ನಮಗೆ ವಾಪಸ್ ಬರುತ್ತಲ್ವ. ಎಷ್ಟು ಸ್ಪೀಡಾಗಿ ಹೊಡಿತೀರೋ ಅಷ್ಟೇ ಸ್ಪೀಡಾಗಿ ವಾಪಸ್ ಬರುತ್ತೆ. ಅದನ್ನೇ ಕರ್ಮ ಅಂತ ಹೇಳ್ತೀವಿ. ಅಂದರೆ ನೀವು ಏನು ಲಾ ಆಫ್ ಕರ್ಮ, ಇದು ಕರ್ಮದ ನಿಯಮ. ನಾವೇನು ಕೊಡ್ತೀವೋ ಅದೇ ಬರುತ್ತೆ. ಅಂದರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಲ್ಲ, ಅದು ನೀವೇನು ಮಾಡ್ತೀರೋ ಅದೇ ನಿಮಗೆ ಬರುತ್ತೆ. ವಾಟ್ ಯು ಸೋ ಶೆಲ್ ಯು ರೀಪ್ ಅಂತ ಹೇಳ್ತಾರೆ ಅಲ್ವಾ? ಸೊ ಇದೇ ಅರ್ಥ. ಅಂದರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ತಿರುಗಿ ವಾಪಸ್ ಬರುತ್ತೆ. ಸೊ ಇವಾಗ ಬಾಲ್ನ ಎತ್ಕೊಂಡು ಹೊಡೆದಿದ್ದೀರಾ, ಅದು ವಾಪಸ್ ರಿಪೀಟಾಗಿ ನಿಮಗೆ ಹೊಡೆಯುತ್ತೆ. ಅದೇ ರೀತಿ ಪಾಪಕರ್ಮಗಳು ಅಂದರೆ ಏನು? ಪಾಪಕರ್ಮಗಳು ಅಂದರೆ ನೀವೇನು ಮಾಡ್ತಿರೋ ಈ ಪಾಪಕರ್ಮಗಳು, ಪುಣ್ಯಕರ್ಮಗಳೆಲ್ಲ ಅವ್ರವ್ರಿಗೆ ಸಂಬಂಧಪಟ್ಟಿದ್ದೆ. ಅರ್ಥ ಆಯ್ತಾ? ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅಂದರೆ ಕೆಲವ್ರಿಗೆ ಪುಣ್ಯಕರ್ಮಗಳು ಅವ್ರಿಗೆ ಪಾಪಕರ್ಮಗಳು ಅನಿಸ್ಬೋದು, ಕೆಲವ್ರ ಪಾಪಕರ್ಮಗಳು ಇವ್ರಿಗೆ ಪುಣ್ಯಕರ್ಮ ಅಂತ ಅನಿಸ್ಬೋದು. ಅರ್ಥ ಆಯ್ತಾ? ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನನಗೆ ಚೆನ್ನಾಗಿ ಏನೋ ಒಂದು ಕೆಲಸ ಮಾಡ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾರಿಗೋ ಒಂದು ಹೊಡೆದೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಾನು ಹೊಡಿತೀನಿ. ಅವನಿಗೆ ಹೊಡೆದಾಗ ಅದು ಒಳ್ಳೇದು ಅಂದ್ಕೊಂಡೇ ಹೊಡಿತೀನಿ. ತಿರುಗಿ ವಾಪಸ್ ಅವನು ಹೊಡಿತಾನೆ ನನಗೆ. ಆವಾಗ ನನಗೆ ನೋವಾಗುತ್ತೆ ಅಲ್ವಾ? ಆಗುತ್ತೋ ಇಲ್ವೋ? ಅದು ಅರ್ಥ ಆಯ್ತಾ? ಅಂದರೆ ನಾವು ಹೊಡಿವಾಗ ನಮ್ಗೆ ಅರಿವಿಲ್ಲ. ಏನೋ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂದ್ಕೊಂಡು ಹೊಡೆದಿರ್ತೀನಿ. ಆದರೆ ವಾಪಸ್ ಅದೇ ನನಗೆ ಹೊಡೆದಾಗ ಅದೇನು ನೋವಾಗುತ್ತಲ್ವ ನನಗೆ. ಅದೇ ರೀತಿ ನಾವೆಷ್ಟೋ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡುವಾಗ ನಮ್ಗೆ ಅರಿವಿರಲ್ಲ. ಒಳ್ಳೇದು ಅಂದ್ಕೊಂಡೇ ಮಾಡಿರ್ತೀವಿ, ಇಲ್ಲ ಗೊತ್ತಿಲ್ಲದಲೇ ಮಾಡಿರ್ತೀವಿ. ಆಮೇಲೆ ಅದು ವಾಪಸ್ ನಮ್ಗೆ ರಿಟರ್ನ್ ಆದಾಗ ಗೊತ್ತಾಗುತ್ತೆ ಇದು ಪಾಪಕರ್ಮ ಅಂತ. ಸೊ ಹೀಗೆ ಪುಣ್ಯಕರ್ಮ ಅಂದ್ರೇನೋ, ಒಬ್ರು ಒಳ್ಳೆ ಊಟ ಹಾಕ್ತೀವಿ, ಒಬ್ರಿಗೆ ಒಳ್ಳೆ ಕೆಲಸ, ಅವ್ರಿಗೇನೋ ಒಂದು ಒಳ್ಳೆ ಕೆಲಸ ಕೊಡಿಸೋದು, ಇಲ್ಲಾಂದರೆ ಅವ್ರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡೋದು, ಇವೆಲ್ಲ ಏನಾಗುತ್ತೆ ರಿಟರ್ನ್ ನಮಗೆ ಬರುತ್ತೆ. ಅದನ್ನು ಅಲ್ವಾ? ಯದ್ಭಾವಂ ತದ್ಭವತಿ ಅಂದ್ವಿ. ಅಂದರೆ ನೀವೇನು ಮಾಡ್ತಿರೋ ಕರ್ಮಗಳು ಅದು ವಾಪಸ್ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಕರ್ಮಗಳು ನಮಗೆ ವಾಪಸ್ ಬಂದಾಗ ನಮಗೆ ಖುಷಿ ಆಗುತ್ತೆ ನೋಡಿ, ಅದು ಪುಣ್ಯಕರ್ಮ ಆಗುತ್ತೆ. ಸೊ ಪಾಪಕರ್ಮ ಅಂದ್ರೇನು? ನಾವು ಮಾಡಿದ್ದು ನಮ್ಗೆ ರಿಟರ್ನ್ ಆದಾಗ ನಮಗೆ ದುಃಖ ಏನು ಕೊಡುತ್ತೋ ಅದು ಪಾಪಕರ್ಮ ಆಗುತ್ತೆ. ನಮಗೇನು ಮಾಡಿರ್ತೀವೋ ಅದು ವಾಪಸ್ ನಮಗೆ ಬಂದಾಗ ಖುಷಿ ಏನು ಕೊಡುತ್ತೋ ಅದು ಪುಣ್ಯಕರ್ಮ ಆಗುತ್ತೆ. ಸೊ ಈ ಕರ್ಮ ಅನ್ನೋದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಿದ್ದೆ. ಅರ್ಥ ಆಯ್ತಾ? ಯಾರಿಗೆ ಮನಸ್ಸು ಅನ್ನೋದಿರುತ್ತೋ, ಅಂದರೆ ಪ್ರತಿಯೊಬ್ಬರಿಗೂ ಮನಸ್ಸು ಅಂತ ಇದೆ, ಆ ಮನಸ್ಸಿಗೆ ಒಳಗಾದವ್ರಿಗೆ ಸ್ವಲ್ಪ ಈ ಒಂದು ಕರ್ಮ ಸಿದ್ಧಾಂತ ಅನ್ನೋದು ತುಂಬ ವರ್ಕ್ ಆಗುತ್ತೆ. ಸೊ ಲಾಸ್ಟಿಗೆ ನಿಮಗೆ ಜ್ಞಾನಿ ಅಂತ ಕೇಳಿದಾರಲ್ಲ ಪ್ರಶ್ನೆ, ಅದಕ್ಕೆ ಆನ್ಸರ್ ಕೊಡುವಾಗ ಇದರದ್ದು ಇನ್ ಡೆಪ್ತು ನಿಮಗೆ ತೊಗೊಂಡೋಗ್ತೀನಿ, ಇದ್ರದ್ದು ಸಬ್ಜೆಕ್ಟ್. ಓಕೆನಾ?
ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಂಡಿರಿ ಸಾಕು. ನೆಕ್ಸ್ಟು ಈ ಕರ್ಮಗಳಲ್ಲಿ 3 ವಿಧ. ಯಾವುದು? ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಕರ್ಮ ಸಿದ್ಧಾಂತ ಅಂದರೆ ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋದೇ ಕರ್ಮ ಸಿದ್ಧಾಂತ. ಕರ್ಮಗಳ ಬಗ್ಗೆ ಒಂದು ಫಿಲಾಸಫಿ ಏನಾರ ಇದೆ ಅಂದರೆ ಅದೇ ಕರ್ಮ ಸಿದ್ಧಾಂತ. ಸೊ ಈ ಕರ್ಮ ಸಿದ್ಧಾಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಕರ್ಮ ಸಿದ್ಧಾಂತದಲ್ಲಿ 3 ಬರ್ತಾವೆ ಕರ್ಮಗಳು. ಯಾವುದು 3 ಕರ್ಮಗಳು? ಫಸ್ಟು ಸಂಚಿತ ಕರ್ಮ ಅಂತೀವಿ, ಎರಡನೇದು ಪ್ರಾರಬ್ಧ ಕರ್ಮ ಅಂತೀವಿ, ಮೂರನೇದು ಆಗಾಮಿ ಕರ್ಮ ಅಂತೀವಿ. ಓಕೆ, ಫಸ್ಟು ಸಂಚಿತ ಕರ್ಮ. ಸಂಚಿತ ಕರ್ಮ ಅಂದರೆ ಸಂಚು ಅಂದರೆ ಏನು? ಬ್ಯಾಗ್ ಅಂತ. ಅಂದರೆ ಪೂರ್ವ ಜನ್ಮದ್ದು ಏನು ಕರ್ಮಗಳು ತೊಗೊಂಡು ಬರ್ತೀವಿ ಈ ಜನ್ಮಕ್ಕೆ, ಅದು ಸಂಚಿತ ಕರ್ಮ ಅಲ್ವಾ? ಸೊ ನಾವು ಪೂರ್ವ ಜನ್ಮದ ಪುಣ್ಯ ಪಾಪಗಳು ಏನಿದಾವೋ, ಕರ್ಮಗಳು ಏನಿದಾವೋ, ಅದನ್ನೇನು ನಾವು ತೊಗೊಂಡ್ಬರ್ತೀವೋ ಅವೆಲ್ಲ ಸಂಚಿತ ಕರ್ಮ ಆಗುತ್ತೆ. ಆ ಜನ್ಮದ್ದು ಕರ್ಮಗಳು ಈ ಜನ್ಮದಲ್ಲಿ ನಾವು ಕೊಡಬೇಕಾಗತ್ತೆ, ಅದನ್ನು ಪಡಿಬೇಕಾಗತ್ತೆ, ಅದನ್ನು ಅನುಭವಿಸ್ಬೇಕಾಗತ್ತೆ. ಅದನ್ನು ಸಂಚಿತ ಕರ್ಮ ಅಂತೀವಿ. ಪೂರ್ವ ಜನ್ಮದ್ದು ಈ ಜನ್ಮಕ್ಕೆ ಅಥವಾ ಯಾವಾಗೋ ಆಗಿದ್ದು ಇವಾಗ ನಾವು ಅನುಭವಿಸ್ತೀವಲ್ಲ, ಅದು ಸಂಚಿತ ಕರ್ಮ. ಎರಡನೇದು ಪ್ರಾರಬ್ಧ ಕರ್ಮ ಅಂತೀವಿ. ಪ್ರಾರಬ್ಧ ಅಂದರೆ ಏನು? ಪ್ರಾರಬ್ಧ ಅಂದರೆ ಈ ಮೊಮೆಂಟ್, ಅಂದರೆ ಇವಾಗ ಮಾಡಿದ ಕರ್ಮ ಇವಾಗಲೇ ಅನುಭವಿಸೋದನ್ನೇನಂತೀವಿ? ಪ್ರಾರಬ್ಧ ಕರ್ಮ ಅಂತೀವಿ. ಅಂದರೆ ಇವಾಗ ಮಾಡಿದ್ದು ನಾಳೆ ಅನುಭವಿಸೋದು, ಇಲ್ಲ ಇವಾಗ ಮಾಡಿದ್ದು ಇನ್ನು ಸ್ವಲ್ಪ ಹೊತ್ತಿಗೆ ಇನ್ಯಾವಾಗ ಇನ್ನು ಸ್ವಲ್ಪ ಹತ್ತಿರದಲ್ಲೇ ಅನುಭವಿಸ್ತಕ್ಕಂಥದ್ದು ಏನಿದೆಯೋ ಅದನ್ನು ಪ್ರಾರಬ್ಧ ಕರ್ಮ ಅಂತೀವಿ. ಅರ್ಥ ಆಯ್ತಾ? ಸಂಚಿತ ಅಂದರೆ ಯಾವಾಗಲೂ ಆಗಿದ್ದು ಇವಾಗ ಅನುಭವಿಸೋದು, ಪ್ರಾರಬ್ಧ ಅಂದರೆ ಇವಾಗ ಆಗಿದ್ದು ಇವಾಗಲೇ ಅನುಭವಿಸೋದು, ಅಂದರೆ ಈ ಜನ್ಮದಲ್ಲಿ ಆಗಿದ್ದು ಇವಾಗಲೇ ಅನುಭವಿಸೋದು, ಆ ಥರ ಅನ್ಕೋಬೋದು. ಇಲ್ಲ ನೆನ್ನೆ ಮಾಡಿದ್ದು ಇವತ್ತು ಅನುಭವಿಸ್ತಾ ಇದ್ದೀವಿ ಅಂದರೆ ಇವೆಲ್ಲ ಪ್ರಾರಬ್ಧ ಕರ್ಮಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅದೇ ಇವಾಗ ಹೊಡಿತೀನಿ, ಹೊಡೆದಾಗ ಏನಾಗುತ್ತೆ, ವಾಪಸ್ ನನಗೆ ಇವಾಗಲೇ ಹೊಡಿತಾರೆ ಅಂದ್ಕೊಳ್ಳಿ, ಅದು ಪ್ರಾರಬ್ಧ ಕರ್ಮ. ನಾನು ಹೊಡಿತೀನಿ, ಇದು ಹಿಂಗೆ ಅವ್ನು ಇಟ್ಕೊಂಡು ನೆಕ್ಸ್ಟ್ ಜನ್ಮಕ್ಕೆ ಹೊಡಿತಾನೆ ಅಂದ್ಕೊಳ್ಳಿ, ಅದು ಸಂಚಿತ ಕರ್ಮ ಆಗುತ್ತೆ. ಅರ್ಥ ಆಯ್ತಾ? ಸಂಚಿತ ಅಂದರೆ ಅರ್ಥ ಆಯಿತು, ಯಾವಾಗಲೂ ಆಗಿದ್ದು ಇವಾಗ. ಪ್ರಾರಬ್ಧ ಅಂದರೆ ಅರ್ಥ ಆಯಿತು, ಈ ಜನ್ಮದ್ದು ಇವಾಗ ಆಗೋದು, ಇವಾಗಲೇ ನಾವು ಅನುಭವಿಸ್ತೀವಲ್ಲ ಆ ಕರ್ಮಗಳನ್ನ, ಅದು ಪ್ರಾರಬ್ಧ ಕರ್ಮ ಆಗುತ್ತೆ. ಮೂರನೇದು ಬರುತ್ತೆ. ಮೂರನೇದೇನು? ಆಗಾಮಿ ಕರ್ಮ. ಅಂದರೆ ಇವಾಗ ಮಾಡಿದ್ದು ಯಾವಾಗಲೂ ಅನುಭವಿಸೋದು. ಇವಾಗ ಕರ್ಮ ಮಾಡಿದ್ದು ಇನ್ನು ಯಾವಾಗ, ನಾಳೆನೋ ನಾಡಿದ್ದು ಇಲ್ಲ ನೆಕ್ಸ್ಟ್ ಜನ್ಮದಲ್ಲೋ ಅನುಭವಿಸ್ತಕ್ಕಂಥದ್ದು ಏನಿದೆಯೋ ಅದು ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಕರ್ಮ ಸಿದ್ಧಾಂತ. 3 ಟೈಪು ಅಂತ ಇವಾಗ ಅರ್ಥ ಆಯಿತು. ಆಗಾಮಿ ಕರ್ಮ ಅಂತ ನೀಟಾಗಿ ಅರ್ಥ ಆಯಿತು. ಇವಾಗ ಮಾಡಿದ್ದು ಇವಾಗ ಜಸ್ಟ್ ಬಾಲ್ ಎಸೆದಿದ್ದೀವಿ, ಅದು ರಿಟರ್ನ್ ಯಾವಾಗಲೂ ಬರುತ್ತೆ. ಇಲ್ಲ ಇವಾಗ ಮೇಲೆ ಎಸಿತೀವಿ ಬಾಲು, ಅದು ವಾಪಸ್ ಬರಲೇಬೇಕಲ್ಲ. ಬಾಲ್ ಹೋಗಿದ್ದು ವಾಪಸ್ ಬರುತ್ತಾ, ಇಲ್ಲ ಅಲ್ಲೇ ನಿಂತ್ಕೊಳ್ಳಲ್ಲ, ವಾಪಸ್ ಬರಲೇಬೇಕು. ಸೊ ಅದು ಯಾವಾಗಲೂ ಬರುತ್ತೆ. ಆ ಮುಂದೆ ಬರೋದಂಥದ್ದನ್ನು ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಸೊ 3 ಟೈಪ್ ಕರ್ಮ ಅರ್ಥ ಆಯಿತು. ಸೊ ಇದು ಕರ್ಮ ಸಿದ್ಧಾಂತ. ಅರ್ಥ ಆಯ್ತಾ? ಇವಾಗ ಈ ಒಂದು ಗಾದೆ ಒಂದು ಹೇಳ್ತಾರೆ, ಫಿಲಾಸಫಿ ನಮ್ಮ ಸ್ಪಿರಿಚುವಾಲಿಟಿಲೇ ನೀವೊಂದು ಕೇಳಿರ್ಬೋದು, ನೀವು ಯಾವುದರಿಂದ ನಾನು ತಪ್ಪಿಸ್ಕೋಬೋದು, ಆದರೆ ಕರ್ಮದಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಅರ್ಥ ಆಯ್ತಾ? ದೇವರೇ ನಿಮ್ಗೆ ಕ್ಷಮಿಸ್ಬೋದು, ಆದರೆ ಕರ್ಮ ನಿಮ್ಮನ್ನ ಕ್ಷಮಿಸಲ್ಲ ಅಂತಲೂ ಹೇಳಿದ್ದಾರೆ. ಕೇಳಿದಿರಲ್ಲ? ಅದು 100% ಕರೆಕ್ಟು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಏನು ಹೇಳ್ತಾರೆ ಅಂದರೆ, ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಅಂತಾರೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಅಂದರೆ ಧ್ಯಾನ ಮಾಡೋದ್ರಿಂದ ನಿನ್ನ ಕರ್ಮಗಳನ್ನು ನೀನು ದಗ್ಧ ಮಾಡ್ಕೋಬೋದು ಅಂತ. ಹೇಗೆ ದಗ್ಧ ಮಾಡ್ಬೋದು ಅಂದರೆ, ಇನ್ನು ಮುಂದೆ ನಾವು ಧ್ಯಾನ ಮಾಡೋದ್ರಿಂದ ಏನು ಅರಿವಾಗುತ್ತೆ, ಇನ್ನು ನಾವು ಕೋರಿಕೆಗಳು ಕೋರ್ಕೋಬಾರ್ದು, ನಾವು ಇದನ್ನು ಈ ಒಂದು ಅಜ್ಞಾನತ್ವವನ್ನು ಇಲ್ಲೇ ಮುಕ್ತಾಯ ಮಾಡ್ಕೋಬೇಕು. ಇನ್ನು ಮುಂದೆ ನಾವು ಪಾಪಕರ್ಮಗಳನ್ನ ಮಾಡ್ಕೋಬಾರ್ದು ಅಂತ ಒಂದು ನಾಲೆಡ್ಜ್ ಬರುತ್ತೆ, ಜ್ಞಾನ ಅನ್ನೋದು ಹುಟ್ಟುತ್ತೆ. ಯಾವುದರಿಂದ? ಧ್ಯಾನದಿಂದ. ಆದ್ದರಿಂದ ಏನು ಮಾಡ್ತೀವಿ, ನಾವು ಪ್ರತಿಕರಣೆ ಮಾಡ್ಕೋತೀವಿ. ಪ್ರತಿಕರಣೆ ಅಂದರೆ ನಾವೇನು ಪಾಪಕರ್ಮಗಳು ಮಾಡಿದ್ದೀವೋ, ನಾವೇನು ಇವೆಲ್ಲ ಕರ್ಮಗಳು, ಕೆಟ್ಟ ಕರ್ಮಗಳು ಏನಾದ್ರು ಮಾಡಿದರೆ ಅವೆಲ್ಲ ದಯವಿಟ್ಟು ಕ್ಷಮಿಸಿ ಅಂತ ನಾವೇನಾದ್ರು ಪ್ರತಿಕರಣೆ ಅನ್ನೋದು ಮಾಡಿಕೊಂಡ್ರೆ, ಅವಾಗ ನಮಗೆ ಅಜ್ಞಾನದಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನ ಪ್ರತಿಕಾರ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್, ನೀವು ಯಾರಿಗೂ ಹೊಡೆದಿರ್ತೀರ, ಆಮೇಲೆ ನಿಮ್ಗೆ ಅನಿಸುತ್ತೆ ಅಯ್ಯೋ ತಪ್ಪು ಮಾಡಿದೆ ಅಂತ. ಅವಾಗ ಅವ್ರಿಗೊಂದು ನಿಮಿಷ ತಪ್ಪಾಯ್ತಪ್ಪ ನಾನು ಕ್ಷಮಿಸ್ಬಿಡು ಅಂದರೆ ಅವ್ರು ಕ್ಷಮಿಸ್ತಾರೋ ಇಲ್ವೋ? ಸೊ ಆ ಕ್ಷಮಾಗುಣ ಅನ್ನೋದು ಪ್ರಕೃತಿಲಿದೆ. ಸೊ ನಾವು ಅದಕ್ಕೆ ಪ್ರತಿಕಾರಣೆ ಮಾಡ್ಕೋಬೇಕು. ಪ್ರತಿಕರಣೆ ಮಾಡಿಕೊಂಡಾಗ ಕ್ಷಮೆ ಇರುತ್ತೆ ನಮಗೆ.
ಅರ್ಥ ಆಯ್ತಾ? ಸೊ ಧ್ಯಾನದಿಂದನೂ ನಾವು ಈ ಕರ್ಮದ ಒಂದು ಇದರಿಂದ ಹೇಗೆ ಆಚೆ ಬರ್ಬೋದು ಅಂದರೆ, ಧ್ಯಾನ ಮಾಡೋದ್ರಿಂದ ನಾವು ಕರ್ಮಗಳನ್ನೆಲ್ಲ ಕಳ್ಕೊಬೋದು ಅಂತ ಅಲ್ಲ, ಮಾಡಿದ ಕರ್ಮ ಕಳಿತೀವ ಅಂತ ಅಲ್ಲ, ಮುಂದೆ ಆಗೋ ಕರ್ಮಗಳನ್ನ ತಡಿತೀವಿ. ಇವಾಗ ಜ್ಞಾನ ಇಲ್ಲ, ಧ್ಯಾನ ಇಲ್ಲ ಅಂದರೆ ಏನು ಮಾಡ್ತೀವಿ? ಇನ್ನೂ ಕೆಟ್ಟ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ಧ್ಯಾನ ಮಾಡೋದ್ರಿಂದ ಏನು ಮಾಡ್ತೀವಿ? ಈ ಸಂಚಿತ ಕರ್ಮಗಳು ಏನಿದಾವೋ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಏನು ಅಷ್ಟು ಕಷ್ಟ ಆಗಲ್ಲ, ಆ ಥರ ಕ್ಲಿಯರೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಮಾತೇನು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಂದರೆ, ಕರ್ಮ ಮಾಡ್ತೀಯಾ ಅದನ್ನು ನಿಷ್ಕಾಮ ಕರ್ಮವಾಗಿ ಮಾಡು. ಕರ್ಮ ಅನ್ನೋದು ನೀನು ನಿಲ್ಸೋಕ್ಕಾಗಲ್ಲ. ಈ ಭೂಮಿ ಮೇಲೆ ಕರ್ಮ ಭೂಮಿ ಇದು, ಉಸಿರಾಟನೂ ಹೇಳ್ದಂಗೆ ಕರ್ಮನೇ. ಆದ್ದರಿಂದ ನೀನು ಯಾವ ಕರ್ಮ ಮಾಡ್ತೀವೋ ಮಾಡು, ಯಾವುದನ್ನ ಕರ್ಮಗಳು ಮಾಡ್ತೀವೋ ಮಾಡು, ನಿತ್ಯ ಮಾಡ್ತಾನೆ ಇರು ಕರ್ಮ. ಆದರೆ ಆ ಕರ್ಮದಲ್ಲಿ ನಿಷ್ಕಾಮತೆ ಅನ್ನೋದು ಇಟ್ಕೋ, ಅಂದರೆ ನಿಷ್ಕಾಮ ಕರ್ಮ ಮಾಡು ಅಂತಾರೆ. ನಿಷ್ಕಾಮ ಕರ್ಮ ಅಂದ್ರೇನು ಅಂದರೆ ನಿಸ್ವಾರ್ಥತೆಯಿಂದ ಕರ್ಮ ಮಾಡು, ಸ್ವಾರ್ಥ ಇಟ್ಕೋಬೇಡ, ನಿಸ್ವಾರ್ಥದಿಂದ ಕರ್ಮ ಮಾಡು. ಅವಾಗ ನಿನ್ಗೆ ಯಾವುದು ಅಂಟಲ್ಲ ಅಂತೆ. ಅರ್ಥ ಆಯ್ತಾ? ಸೊ ಈ ನಿಸ್ವಾರ್ಥತೆ ಅನ್ನೋದು ನಾವು ಬೆಳೆಸ್ಕೋಬೇಕು. ಎಲ್ಲದರಲ್ಲೂ ನಾವೇನು ಮಾಡ್ತೀವಿ? ಪ್ರತಿಯೊಂದರಲ್ಲೂ ಫಲಿತವನ್ನು ಅಪೇಕ್ಷೆ ಮಾಡ್ತೀವಿ. ಆ ಫಲಿತವನ್ನು ಅಪೇಕ್ಷೆ ಮಾಡಿದ್ರೆ ನಾವು ಕರ್ಮ ಮಾಡಬೇಕು, ಕ್ರಿಯೆ ಮಾಡಬೇಕು. ಅವಾಗ ಏನಾಗುತ್ತೆ? ಆ ಫಲಿತ ಅನ್ನೋದು ಭಗವಂತನಿಗೆ ಬಿಟ್ಟಿದ್ದು ಅಂತ ಬಿಟ್ಬಿಡ್ಬೇಕು. ನಮಗೆ ಸಂಬಂಧಪಟ್ಟಿದ್ದಲ್ಲ, ನಾವು ಕರ್ಮ ಮಾಡ್ತೀವಿ ಅಷ್ಟೇ. ಆ ಫಲಾಪೇಕ್ಷೆ ಎಲ್ಲ ಆ ಭಗವಂತ ಅಂತ ಅಂದ್ಕೊಂಡು ನಾವು ಮಾಡಬೇಕು ಕರ್ಮಗಳನ್ನ. ಮಾಡಿದಾಗ ಏನಾಗುತ್ತೆ? ಆವಾಗ ಕೋರಿಕೆಗಳಿರಲ್ಲ, ಅವಾಗ ಏನಾಗುತ್ತೆ? ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಆವಾಗ ಹಾಯಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಸೊ ಆ ಕರ್ಮಗಳನ್ನು ಕೂಡ ಅದಕ್ಕೆ ಪವರ್ ಇರಲ್ಲ. ಅವೆಲ್ಲ ಏನಾಗುತ್ತೆ? ಪಾಪ ಕರ್ಮಗಳು ಅವೆಲ್ಲ ಏನೇನು ಇರ್ತಾವಲ್ಲ ಅವನ್ನೆಲ್ಲ ಸ್ಟೇಬಲ್ ಮಾಡ್ಕೊಂಡು ಬರ್ತವೆ. ಸಂಚಿತ ಕರ್ಮಗಳು ಇರ್ತಾವಲ್ಲ ಅವನ್ನೆಲ್ಲ ಸ್ಟೆಬಿಲೈಸ್ ಮಾಡ್ಕೊಂಡು ಬರುತ್ತೆ. ಹೀಗೆ ಈ ರೀತಿಯಲ್ಲಿ ನಾವು ಆ ಕರ್ಮದಿಂದ ಆಚೆ ಬರ್ಬೋದು. ಅಕರ್ಮಾಣ ಅಂತೀವಿ ಇದನ್ನು. ಅಂದರೆ ನಿಷ್ಕಾಮ ಕರ್ಮನ ಅಕರ್ಮ ಅಂತ ಹೇಳ್ತೀವಿ. ಅಕರ್ಮ ಅಂದರೆ ಏನೋ ಕರ್ಮ ಮಾಡದೇ ಇರ್ತಕ್ಕಂಥದ್ದು. ನಿಷ್ಕಾಮ ಕರ್ಮ ಕೂಡ ಆಲ್ಮೋಸ್ಟ್ ಸ್ಟೆಬಿಲೈಸ್ ಮಾಡೋದು, ಕರ್ಮಗಳಿಂದ ಆಚೆ ಬರೋದು. ಅರ್ಥ ಆಯ್ತಾ? ಸೊ ಇದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು. ಇವಾಗ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನು ಅಂದರೆ, ಒಬ್ಬ ಜ್ಞಾನಿಗೆ ಕರ್ಮ ಸಿದ್ಧಾಂತ ವರ್ತಿಸುತ್ತಾ ಅಂತ. ಜ್ಞಾನಿ ಅಂದರೆ ಏನು? ಜ್ಞಾನಿ ಅಂದರೆ ಇಲ್ಲಿ ನಾವು ಏನು ತಗೋಬೇಕು ಅಂದರೆ ಎನ್ಲೈಟೆಂಡ್ ಒನ್. ಇವಾಗ ಬುದ್ಧ ಭಗವಾನರಿದ್ದಾರೆ, ಅವರು ಎನ್ಲೈಟೆಂಡ್ ಒನ್ ಅಲ್ವಾ? ಅಂದರೆ ಸಾಕ್ಷಾತ್ಕಾರ ಆಗಿರ್ತಕ್ಕಂಥವ್ರು, ತನ್ನನ್ನು ತಾನು ಅರಿತುಕೊಂಡವರು. ತನ್ನನ್ನು ತಾನು ಯಾರು ಅರಿತುಕೋತಾರೋ ಅವಾಗ ಅವ್ರು ಯಾವ ಒಂದು ಸ್ಥಿತಿಲಿ ಇರ್ತಾರೆ ಅಂದರೆ, ನಾನು ಈ ದೇಹ ಅಲ್ಲ, ನಾನು ಈ ಹೆಸರಲ್ಲ, ನಾನು ಈ ಕುಲ ಅಲ್ಲ, ಗೋತ್ರ ಅಲ್ಲ, ನಾನು ಇದಲ್ಲ ಏನಂತಾರೆ, ನಾನು ಈ ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಆದರೆ ನಾನು ಒಂದು ಅರಿವು ಮಾತ್ರ, ನಾನು ಒಂದು ಚೈತನ್ಯ ಮಾತ್ರ, ನಾನು ಶುದ್ಧ ಚೈತನ್ಯನು, ಒಂದು ಅವೇರ್ನೆಸ್ ಸ್ಟೇಟಲ್ಲಿ ಇರ್ತೀನಿ, ನಾನು ಪ್ಯೂರ್ ಅವೇರ್ನೆಸ್ಸು, ನಾನು ಶಿವ ಅಂತ ಒಂದು ಸ್ಥಿತಿಲಿರ್ತಾರೆ. ಸೊ ಅವ್ರಿಗೇನಾಗುತ್ತೆ? ಈ ದೇಹನ ಡಿಫ್ರೆಂಟಾಗಿ ನೋಡ್ತಾರೆ. ಈ ದೇಹನ ತನ್ನ ದೇಹ ಅಂತ ನೋಡಲ್ಲ, ಈ ದೇಹನೇ ಸಪ್ರೇಟಾಗಿ ನೋಡ್ತಾರೆ. ಆ ಫ್ಯಾಕಲ್ಟಿ ಅವ್ರಿಗಿರುತ್ತೆ, ದೇಹವನ್ನು ಸಪ್ರೇಟಾಗಿ ನೋಡೋ ಫ್ಯಾಕಲ್ಟಿ ಇರುತ್ತೆ ಅವ್ರಿಗೆ. ಸೊ ಅಂಥವ್ರಿಗೆ ಏನಾಗುತ್ತೆ? ಧ್ಯಾನ ಅನ್ನೋದು ಅಂಥವ್ರಿಗೆ ಧ್ಯಾನ ಅಂತ ಹೇಳ್ತೀನಿ, ಸಾರಿ, ಅಂಥವ್ರಿಗೆ ಕರ್ಮ ಸಿದ್ಧಾಂತ ಅನ್ನೋದು ವರ್ತಿಸಲ್ಲ ಅಂದರೆ ಅರ್ಥ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋಕ್ಕೆ. ಇವಾಗ ನಾನೇ ಇದ್ದೀನಿ, ನನ್ನ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಇಲ್ಲೇ ಒಬ್ರು ಕೂತಿದ್ದಾರೆ ಅಂದ್ಕೊಳ್ಳಿ. ಅವರು ಹೊಡೆದ್ರೆ ಅವ್ರಿಗೇನೋ ಒಂದು ನೋವಾಯಿತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ರಿಗೆ ನೋವಾಯಿತು, ಏನೋ ಒಂದು ಬಿತ್ತು ತಲೆ ಮೇಲೆ, ಏನೋ ಒಂದು ಗಟ್ಟಿಯಾಗಿ ಕಲ್ಲು ಬಿತ್ತು ಅಂದ್ಕೊಳ್ಳಿ. ಕಲ್ಲು ಬಿದ್ದರೆ ಅವ್ರಿಗೆ ಬಿದ್ದರೆ ನನಗೆ ನೋವಾಗುತ್ತಾ? ಅವ್ರಿಗೆ ಪಕ್ಕದವ್ರಿಗೆ ಬಿದ್ದರೆ ನನಗೆ ನೋವಾಗುತ್ತಾ? ಆಗಲ್ಲ ಅಲ್ವಾ? ನಿಮ್ಗೆ ಯಾರಿಗಾನಾಗುತ್ತಾ? ನಿಮ್ಮ ಪಕ್ಕದವ್ರಿಗೆ ಬಿದ್ದರೆ ನಿಮಗೆ ನೋವಾಗುತ್ತಾ? ನೋವಾಗಲ್ಲ. ಅದೇ ನನಗೆ ಬಿದ್ದರೆ ಏನಾಗುತ್ತೆ? ನೋವಾಗುತ್ತೆ ಅಲ್ವಾ? ಸೊ ಅದೇ ಜ್ಞಾನಿ ಯಾವ ರೀತಿ ಇರ್ತಾನೆ ಅಂದರೆ, ಇವಾಗ ಎಕ್ಸಾಂಪಲ್ ತೊಗೊಂಡೆ, ನಾನು ನನ್ನ ಪಕ್ಕದವನೊಬ್ಬರಿದ್ದಾರೆ ಅಂತ. ಅದೇ ರೀತಿ ಜ್ಞಾನಿ ಹೇಗಿರ್ತಾನೆ ಅಂದರೆ, ಈ ದೇಹವನ್ನೇ ತನ್ನ ದೇಹವನ್ನೇ ಪಕ್ಕದವನ ಥರ ನೋಡ್ತಾರೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಡಿ. ತನ್ನ ದೇಹ, ನನ್ನ ದೇಹನೇ ನಂದಲ್ಲ. ಇವಾಗ ಪಕ್ಕದವನ ದೇಹ ನಂದಾಗತ್ತಾ? ಅಲ್ಲ ಅಲ್ವಾ? ಅದೇ ಬೇರೆ, ನಾನೇ ಬೇರೆ. ಅದೇ ರೀತಿ ಜ್ಞಾನಿ ತನ್ನ ದೇಹನೇ ಬೇರೆಯವನ ಥರ ನೋಡ್ತಾರೆ. ಅಂದರೆ ಒಂದು ಸಪ್ರೇಟಿಸಮ್ ಬರುತ್ತೆ, ಪಕ್ಕದವ್ರ ಥರ ನೋಡ್ತಾರೆ, ದೇಹವನ್ನೇ ಸಪ್ರೇಟ್ ಮಾಡ್ಕೊಂಡು ನೋಡ್ತಾರೆ. ಅಂದರೆ ನಾನು ಬೇರೆ, ದೇಹ ಬೇರೆ,
ನಾನು ಬೇರೆ, ನನ್ನ ಹೆಸರು ಬೇರೆ, ನಾನು ಬೇರೆ, ನನ್ನ ಕುಲ ಬೇರೆ, ಇವೆಲ್ಲ ಬೇರೆ. ನಾನು ಶುದ್ಧ ಚೈತನ್ಯ ಅಷ್ಟೇ, ಆ ಭಗವಂತನ ಸ್ವರೂಪ ಅಷ್ಟೇ. ನಾನು ಸರ್ವವ್ಯಾಪಿ, ನಾನು ಈ ದೇಹಕ್ಕೆ ಸೀಮಿತವಾದವನಲ್ಲ ಅಂತ ಒಂದು ಸ್ಥಿತಿಲಿರ್ತಾರೆ. ಆ ಸ್ಥಿತಿಲಿರುವಾಗ ಏನಾಗುತ್ತೆ, ಈ ದೇಹಕ್ಕೇನೇ ಆದ್ರೂ ಆ ದೇಹ ನೋವು ಪಡ್ತಾ ಇದೆ, ನಾನು ನೋವು ಪಡ್ತಾ ಇಲ್ಲ. ಆ ದೇಹ ಅನುಭವಿಸ್ತಾ ಇದೆ, ಆ ದೇಹ ಏನೋ ಅನುಭವಿಸ್ತಾ ಇದೆ, ಬೇಜಾರು ಅನುಭವಿಸ್ತಾ ಇದೆ, ದುಃಖ ಅನುಭವಿಸ್ತಾ ಇದೆ, ಅದು ನಾನಲ್ಲ ಅನ್ನುವಂಥ ಒಂದು ಸ್ಥಿತಿಲಿರ್ತಾರೆ. ಆ ಸ್ಥಿತಿಲಿರುವಾಗ ಏನಾಗುತ್ತೆ, ಕರ್ಮ ಸಿದ್ಧಾಂತ ಆ ದೇಹಕ್ಕೆ ಹೋಗುತ್ತಷ್ಟೇ. ಆ ಕರ್ಮ ಸಿದ್ಧಾಂತ ಅವ್ರು ವರ್ತಿಸುತ್ತಾ ಅಂದರೆ ಆ ದೇಹಕ್ಕೆ ವರ್ತಿಸುತ್ತೆ ಅಷ್ಟೇ, ಆದರೆ ಅವರು ನಿಜವಾದ ಅವರಿಗೆ ವರ್ತಿಸಲ್ಲ. ಆ ಭಗವಂತನ ಕರ್ಮ ಸಿದ್ಧಾಂತ ವರ್ತಿಸುತ್ತಾ ಇಲ್ಲ. ಭಗವಂತನು ಒಂದು ಪೂರ್ಣ ಚೈತನ್ಯವಂತನು, ಅವರು ಭಾವಾತೀತ, ಸಾಕ್ಷಿಭೂತವಾಗಿ ನೋಡ್ತಾ ಇರ್ತಾರೆ ಅಷ್ಟೇ. ಇವೆಲ್ಲ ಒಂದು ಚೈತನ್ಯ ರೂಪದಲ್ಲಿ ಇವನ್ನೆಲ್ಲ ನೋಡ್ತಾ ಇರ್ತಾರೆ. ಈ ದೇಹವನ್ನು ಸಪ್ರೇಟಾಗಿ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವ ಕರ್ಮ ಸಿದ್ಧಾಂತನೂ ವರ್ತಿಸಲ್ಲ. ಅದು ವರ್ತಿಸೋದೇನಿದ್ರು ಆ ದೇಹಕ್ಕೆ, ಇದಕ್ಕೆ ಮಾತ್ರ. ಅದೇ ನಾವು ಇವಾಗ ಇದ್ದೀವಿ, ನಮಗೇನಾಗುತ್ತೆ, ಸ್ವಲ್ಪ ಪಿಂಚ್ ಬಿಡಿದ್ರಿ ನೋಡಿ, ನಿಮ್ಗೆ ಪಿಂಚಿದ್ರೆ ನೋವಾಗ್ಬಿಡುತ್ತೆ, ಅಯ್ಯೋ ಅಂತ ಅಳ್ತೀವಿ. ಯಾರನ್ನೋ ಒಬ್ರು ಬೈದ್ರೆ ನನಗೆ ಬೇಜಾರಾಗೋಗುತ್ತೆ, ಅಳ್ತೀನಿ ಅಲ್ವಾ. ಇವೆಲ್ಲ ಆಗುತ್ತೆ ಯಾವಾಗ ನಾನು ಈ ದೇಹ, ಮನಸ್ಸು, ಬುದ್ಧಿ ಅಂತ ಅಂದ್ಕೊಂಡಾಗ, ಈ ಥರ ಅಟ್ಯಾಚ್ ಆದಾಗ ಅಲ್ವಾ. ಈ ದೇಹನೇ ನಾನು, ಬುದ್ಧಿನೇ ನಾನು, ಈ ಮನಸ್ಸೇ ನಾನು ಅಂದ್ಕೊಂಡಾಗ ಈ ಥರ ಬೇಜಾರು ಆಗುತ್ತೆ. ಅದೇ ನಾನು ಸಪ್ರೇಟ್ ಆಗೋಗ್ಬಿಟ್ರೆ ನೋಡಿ, ಈ ಥರ ಸಪ್ರೇಟ್ ಆಯಿತು, ಈ ಕೈ ಸಪ್ರೇಟ್ ಆಯಿತು, ಇಷ್ಟೋ ತನಕ ಹಿಂಗಿತ್ತು, ಇವಾಗ ಸಪ್ರೇಟ್ ಆಯಿತು. ಸಪ್ರೇಟ್ ಆದಾಗ ಇದಕ್ಕೇನಾರು ಆಯಿತು ಅಂದರೆ ನನಗೇನಾರು ನೋವಾಗುತ್ತಾ? ಇಲ್ಲ. ಸಪ್ರೇಟ್ ಆದಾಗ ಏನೂ ಆಗಲ್ಲ, ನಾನು ಪೂರ್ಣ ಚೈತನ್ಯ, ನಾನು ಶುದ್ಧ ಚೈತನ್ಯ, ನನಗೇನೂ ಆಗಲ್ಲ ಅನ್ನೋವಂಥ ಒಂದು ಸ್ಥಿತಿಲಿ ಇರ್ತೀವಿ. ಸೊ ಎಲ್ಲದರಿಂದನೂ ಆಚೆ ಬರ್ತೀವಿ. ಏನೇ ಆದ್ರೂ ಸಂಕಟ ಇಲ್ಲ, ಏನೇ ಆದರೂ ದುಃಖ ಇಲ್ಲ. ಆ ಥರ ಈ ದುಃಖದಿಂದ ಆಚೆ ಬರ್ತಕ್ಕಂಥ ಒಂದು ಅದ್ಭುತವಾದ ಸಿದ್ಧಾಂತ ಕೊಟ್ಟಿದ್ದಾರೆ. ಅದೇ ಗೌತಮ ಬುದ್ಧರು. ಅವ್ರಿಗೆ ಶತಕೋಟಿ ವಂದನೆಗಳು. ಈ ಜಗತ್ತಿಗೆಲ್ಲ ಸಾರಿದ್ದಾರೆ ಆ ಒಂದು ದುಃಖದಿಂದ ಆಚೆ ಬರೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಹೆಂಗೆ ದುಃಖದಿಂದ ಹೆಂಗೆ ಆಚೆ ಬರ್ತೀವಿ ಅಂದರೆ ಹೀಗೆ. ದುಃಖ ಇರಲ್ಲ ಅವ್ರಿಗೆ, ಯೋಗಿಗಳಿಗೆ ದುಃಖ ಇರಲ್ಲ ಅಂದರೆ ಹೀಗೆ ದುಃಖ ಇರಲ್ಲ. ಅರ್ಥ ಆಯ್ತಾ? ಅಂದರೆ ಏನಾಗುತ್ತೆ ಅಂತ ಹೇಳೋದ್ನಲ್ಲ. ಸೊ ಆ ರೀತಿ ಇರ್ತಾರೆ, ಎಲ್ಲದರಿಂದ ಆಚೆ ಇರ್ತಾರೆ, ಎಲ್ಲದರಿಂದ ವಿಮುಕ್ತಿ ಪಡೆದಿರ್ತಾರೆ. ಸೊ ಅವ್ರಿಗೇನೂ ಆಗಲ್ಲ. ಸೊ ಇದರೊಂದಿಗೆ ನನ್ನ ಈ ಕರ್ಮ ಸಿದ್ಧಾಂತದ ಈ ಕ್ಲಾಸು ಮುಗೀತು. ಮತ್ತು ಇನ್ನೂ ಈ ಥರ ವೀಡಿಯೋಸೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.